ನಾನ್ ದೇವಾ ಸರ್ ಪಿ ಸುನೀತಾ ಮಾತಾಡ್ತಾ ಇದ್ದೀನಿ. ಸುನೀತಾ, ಶಿವ ಹೊರಟಾಯ್ತು ಅಂತ ಅರ್ಧ ಗಂಟೆ ಮುಂಚೆನೆ ಫೋನ್ ಮಾಡಿದ್ರು, ಇನ್ನೂ ಬಂದಿಲ್ವಲ್ಲ? ಅದಕ್ಕೆ ಫೋನ್ ಮಾಡಿದೆ. ಈಗ ಎಲ್ಲಿದ್ದೀರಾ? MG ರೋಡಲ್ಲಿ. MG ರೋಡಲ್ಲ? ಇವತ್ತು ಕಾನ್ಫರೆನ್ಸ್ ಇಲ್ವಾ? ಇಲ್ಲ ಮೇಡಮ್. ಯಾಕೆ ಸುನೀತಾ? ಒಂದು ಚಿಕ್ಕ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಅವ್ರಿಗೇನೂ ಆಗಿಲ್ಲ ತಾನೆ? ಅವ್ರಿಗೇನೂ ಆಗಿಲ್ಲ, ಕಾರ್ ಡ್ಯಾಮೇಜ್ ಆಗಿದೆ. ನೀವೇನ್ ಭಯ ಪಡಬೇಡಿ ಪ್ಲೀಸ್. ಫೋನ್ ಕೊಡಿ. ಹಲೋ ಶಿವ, ಶಿವ ನಿಂಗೇನೂ ಆಗಿಲ್ಲ ತಾನೆ? ಪ್ರಿಯಾ, ನಂಗೇನು ಆಗಿಲ್ಲಮ್ಮ. ಕಾರ್ ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಪ್ರಿಯಾ, ನೀನು ವರಿ ಮಾಡ್ಕೊಂಬೇಡ, ನಂಗೆ ಏನು ಆಗಿಲ್ಲ. ಇನ್ನು 10 ನಿಮಿಷದಲ್ಲಿ ನಾನು ಮನೇಲಿ ಇರ್ತೀನಿ. ಓಕೆ? ನಂಗೆ ಗೊತ್ತು, ಅವನೇ ಏನೋ ಮಾಡಿರ್ಬೇಕು. ಇವರು ಗಾಡಿ ಸರಿ ಇದೆಯೋ ಇಲ್ವೋ ಅಂತ ನೋಡ್ಕೊಂತಾನೆ ತೆಗಿಬೇಕು. ಶಿವ, ನಿಂಗೇನು ಆಗಿಲ್ಲ ತಾನೆ? ನಾನು ಎಷ್ಟು ಹೆದರು ಬಿಟ್ಟಿದ್ದೆ ಗೊತ್ತಾ? ಐ ಲವ್ ಯು, ಐ ಲವ್ ಯು ಶಿವ. ನಾನು ಹೇಳಿದ್ರೆ ನೀನ್ ನಂಬಲ್ಲ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿಮ್ಮಣ್ಣ. ಸರಿ ಬಿಡು, ಇನ್ಮೇಲೆ ಕಾರ್ ತೆಗಿಯಕ್ ಮುಂಚೆ ಬ್ರೇಕ್ ಸರಿ ಇದೆಯಾ, ಆಯಿಲ್ ಇದೆಯಾ, ಸೀಟ್ ಸರಿಯಾಗಿದ್ಯಾ ಅಂತ ಮೊದಲು ನೀನ್ ಚೆಕ್ ಮಾಡಿ ತೆಗಿಬೇಕು. ಏನೋ ಸರಿ ಅಂತ ಹೇಳು, ಹೇಳು ಹೇಳು, ಸರಿ ಅಂತ ಹೇಳು. ಪ್ರಿಯಾ, ಹೇ, ಯಾಕೆ ಅಳ್ತಾ ಇದೆ? ನಂಗೇನು ಆಗಿಲ್ಲ. ಅಣ್ಣ, ನೀ ಹೋಗಿ, ನಾನು ನೋಡ್ತೇನೆ. ಪ್ರಿಯಾ, ಹೇ, ಯಾಕೆ ಅಳ್ತಾ ಇದ್ದೆ? ನೋಡ್, ನಂಗೆ ಏನು ಆಗಿಲ್ಲ. ನಾನು ಅದಕ್ಕೆ ಕಳ್ತಿಲ್ಲ. ಈಗ ಏನ್ ನಡೀತು ಗೊತ್ತಾ? ಏನ್ ನಡೀತು? ನೀನು ಅಂತ ತಿಳ್ಕೊಂಡು ನಿಮ್ಮಣ್ಣನ್ ತಪ್ಕೊಂಡ್ಬಿಟ್ಟೆ. ಯಾಕೆ ನಿಂಗೆ ಅಷ್ಟು ವ್ಯತ್ಯಾಸ ಗೊತ್ತಾಗ್ಲಿಲ್ಲ? ಏಯ್, ಬುದ್ಧಿ ಇದೆಯಾ ನಿನ್ಗೆ? ನಿನ್ ಹೆಂಡತಿ ಇನ್ನೊಬ್ಬನ ತಪ್ಕೊಂಡಿದ್ದ ಹೇಳ್ತಾ ಇದ್ದಾಳೆ, ಕೋಪ ಬರ್ದೆ ನಗ್ತಾ ಇದೆಯಲ್ಲ. ಯಾವ ಸೀಮೆ ಹಸ್ಬೆಂಡ್ ನೀನು? ಹೇಯ್, ವ್ಯತ್ಯಾಸ ಗೊತ್ತಾಗದೆ ಅಣ್ಣನ್ ತಪ್ಕೊಂಡಿದ್ ನೀನು, ನನಗ್ ಬೈದ್ರೆ? ಸರಿ, ನಾನೇನು ತಪ್ಪಾಗಿ ಅವನನ್ನ ತಪ್ಕೊಂಡೆ. ಆದ್ರೆ ನಿಮ್ಮಣ್ಣ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಏನು ಮಾತಾಡ್ದೆ ಹಾಗೇ ನಿಂತಿದ್ದ. ಅವನಿಗೆ ಮಾತಾಡಕ್ ಆಗಲ್ಲ ಅಂತ ಗೊತ್ತು ತಾನೆ ನಿನ್ಗೆ? ಮಾತಾಡೋಕ್ಕಾಗಲ್ಲ ಸರಿ, ಆದ್ರೆ ಅವನ ಕೈಯೇನು ಬಿದ್ದೋಗಿಲ್ವೇ? ನಾನೇನೋ ಗೊತ್ತಿಲ್ದೆ ಅವನ ತಪ್ಕೊಂಡೆ, ಮುತ್ಕೊಟ್ಟೆ. ಅವನನ್ನ ತಳ್ಬೋದಾಗಿತ್ತಲ್ಲ, ಆದ್ರೆ ಅವನು ಹಾಗೆ ಮಾಡ್ಲಿಲ್ವೇ? ತುಂಬಾ ದಿವಸ ಅವನ ಆಸೆ ಅರ್ಧ ನೆರವೇರ್ತು ಅನ್ನೋ ಹಾಗೆ ಎಂಜಾಯ್ ಮಾಡ್ತಾ ನಿಂತಿದ್ದ. ನೋಡು ಪ್ರಿಯಾ, ಯಾವುದೇ ಒಂದು ಘಟನೆನ ನೂರಾರು ರೀತಿ ನೋಡ್ಬಂದ್ ನಾವು ನೋಡೋ ರೀತಿ ಮೇಲೆ ಹೋಗುತ್ತೆ. ಹಾಗಾದ್ರೆ ತಪ್ಪು ನಂದು ಅಂತ್ಯಾ? ನಿನ್ ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರಿಯಾ, ನಾನು ಅಣ್ಣನ್ ತಪ್ಪಾಗಿ ತಿಳ್ಕೊಂಬೇಡ ಅಂತ ಇದ್ದೀನಿ ಅಷ್ಟೇ. ಡೈಲಿ ಅವನ ವಿಷಯದಲ್ಲಿ ಏನಾರು ಒಂದು ತಪ್ಪು ತಿಳ್ಕೊಂತೀಯ, ಕಂಪ್ಲೇಂಟ್ ಮಾಡ್ತೀಯ, ಜಗಳ ಮಾಡ್ತೀಯ ನೀನು. ಪ್ರಿಯಾ, ಲವ್ ಯು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಡೈಲಿ ನಂಗೆ ಈ ತರ ನೀನ್ ಟಾರ್ಚರ್ ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ನೀನು ಎಲ್ಲಿ ದ್ವೇಷಿಸಕ್ಕೆ ಶುರು ಮಾಡ್ತೀನೋ ಅಂತ ಭಯ ಆಗ್ತಾ ಇದೆ ಪ್ರಿಯಾ. ನನಗೂ ಅದೇ ಭಯ. ಎಷ್ಟು ಇಷ್ಟಪಟ್ಟು ನಿನ್ನ ಲವ್ ಮಾಡಿದೆ, ಆದ್ರೆ ಈಗ ನಿನ್ನ ಹಾಗೆ ಇರು ಇನ್ನೊಬ್ಬ ನನ್ನ ಹತ್ರ ಮತ್ತೆ ಮತ್ತೆ ತಪ್ಪಾಗಿ ನಡ್ಕೋತಾನೆ. ಅವನ ಮೇಲೆ ಹುಟ್ಟೋ ದ್ವೇಷ ನಿನ್ನ ಮೇಲೆ ಎಲ್ಲಿ ಬೆಳೆಯುತ್ತೋ ಅನ್ನೋ ಭಯ ನನಗೆ. ಹುಚ್ಚಿತರ ಮಾತಾಡೋಣ ಪ್ರಿಯಾ. ನಾನು ಅವನು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದವರು, ಇಬ್ರು ಒಟ್ಟಿಗೆ ಬೆಳೆದವರು. ತಿಳ್ಕೊ, ಒಂದು ಹೆಣ್ಣಿನ ಹೊಟ್ಟೆ ಒಳಗಡೆ ಇಬ್ರು ಒಟ್ಟಿಗೆ ಮಲಗಿರಬಹುದು, ಆದ್ರೆ ಒಂದು ಹೆಣ್ಣಿನ ಜೊತೆ ಇಬ್ರು ಒಟ್ಟಿಗೆ ಮಲಗಕ್ಕಾಗತ್ತೇನೋ? ಒಂದ್ ಸಂಸಾರಸ್ಥರ ಮನೇಲಿ ಮಾತಾಡೋ ಮಾತಲ್ಲ ಕಣೆ ಇದು.
ಇಲ್ಲಿ ಸಂಸಾರನ ನಡೀತಾ ಇದೆ. ಮೆತ್ತಿಗೆ ಮಾತಾಡು. ಅಣ್ಣ ಮೇಲ್ಗಡೆ ಇದ್ದಾನೆ. ಅವನು ಕೆಳಗಿದ್ರು ಅವನು ಕೇಳಿಸಲ್ಲ. ಸದ್ಯ ದೇವ್ರ ದೊಡ್ಡನ ಡಿಫೆಂಡ್ ಅಮ್ಮಂಗ್ ಮಾಡ್ದ. ಇಲ್ಲಿವರೆಗೂ ನೀ ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡಿರೋ. ಆ ದೇವ್ರು ಅವನ ಡೆಫ್ ಅಂಡ್ ಡಂಬಾಗಿ ಹುಟ್ಟಿಸಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಿನ್ನನ್ ಕೊಂದು ನಾನೇ ಶಿವ ಅಂತ ನನ್ ಜೊತೆಲಿ ಸಂಸಾರ ನಡೆಸ್ತಾ ಇದ್ದ. ನಿನ್ಗೆ ನೋಡ್ಕೊಂಡು ಹೋಗಕ್ಕಾಗಲ್ಲ. ಫಿಲ್ಮ್ ಮುಗಿಸ್ಕೊಂಡು ಡಿನ್ನರ್ ಹೋಗ್ಬಿಡ. ಸರಿ, ಸ್ಟೋರಿ ತುಂಬಾ ಚೆನ್ನಾಗಿದೆಯಾ? ಬೇಡ ಶಿವ, ಬೇಡ. ಪ್ರಿಯಾ, ಬೇಡ. ನೋಡು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ಅವನ ಬಗ್ಗೆ ಹೋಗಿ ತಪ್ಪಾಗಿ ಮಾತಾಡ್ತೇನೆ ನೀನು. ಬಾ. ನಾನು ಅದನ್ನೇ ಹೇಳಿದ್ದು, ನಿಮ್ಮಣ್ಣ ನಿನಗಿಂತ ನನ್ನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ. ಏಯ್, ನಾನ್ ಹೇಳ್ತಾ ಇರೋ ಪ್ರೀತಿ ಬೇರೆ, ನೀನ್ ಹೇಳ್ತಾ ಇರೋ ಪ್ರೀತಿ ಬೇರೆ. ಯಾವನೊಬ್ಬ ನಿನ್ ಮೇಲೆ ಕೈ ಇಟ್ಟಿದ್ದಕ್ಕೆ ನೋಡ್ದೆ ಏನ್ ಮಾಡ್ದ ಅಂತ. ನೀನ್ ನನ್ ಮೇಲೆ ಕೈ ಇಟ್ರೆ ಅವ್ನು ತಡ್ಕೊಳ್ಳಲ್ಲ. ಬೇರೆ ಯಾರೋ ಕೈ ಇಟ್ರೆ ಬಿಡ್ತಾನಾ? ಹಲೋ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ ವೈಫ್ ಫ್ರೆಂಡು. ನೀವ್ ಹೇಗ್ ಗೊತ್ತು ಅಂತ ನೋಡ್ತಾ ಇದ್ದೀರಾ? ನೀವು ಪ್ರಿಯಾನ್ ಲವ್ ಮಾಡಿದ್ರಿಂದ ಹಿಡಿದು ನೀವು ರಿಜಿಸ್ಟರ್ ಮದ್ವೆ ಆಗೋ ತನಕನೂ ನಂಗೆಲ್ಲ ಗೊತ್ತು. ನೀವು ರಿಜಿಸ್ಟರ್ ಮದ್ವೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಇಲ್ಲಾಂದಿದ್ರೆ ಖಂಡಿತ ಬರ್ತಿದ್ದೆ. ಹಾಯ್ ಪ್ರಿಯಾ. ಹಾಯ್. ಹಾಯ್. ಹಾಯ್ ಉಮಾ. ಹೇಗಿದೆಯೇ? ಚೆನ್ನಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಒಳಗ್ ನಡಿ. ಪ್ರಿಯಾ, ಏನೇ ಆಗಿದೆ ನಿನ್ಗೆ? ಅಲ್ವೇ, ಮದ್ವೆಗ್ ಮುಂಚೆ ಹೇಗಿದ್ದೆ, ಇವಾಗ ಹೇಗಾಗೋಗಿದ್ಯಾ ಗೊತ್ತಾ? ಏನೇ ಪ್ರಾಬ್ಲಮ್ಮು? ಅವನೇನ್ ಮಾಡ್ತಾನೆ ಗೊತ್ತಾ? ನಾನು ಎಲ್ಲಿಗೆ ಹೋದ್ರೂ ಬಂದು ನಿಂತ್ಬಿಡ್ತಾನೆ. ಬೆಡ್ರೂಮು, ಅಡಿಗೆ ಮನೆ, ಶಾಪಿಂಗ್ ಹೋದ್ರೂ ಬರ್ತಾನೆ ಕಣೆ. ಆಫೀಸ್ ಮುಗಿದ್ ನೆಕ್ಸ್ಟ್ ಮಿನಿಟ್ ಅಲ್ಲೇ ಮನೇಲಿರ್ತಾನೆ. ಯಾಕೆಂತೀಯಾ? ನನ್ ಜೊತೆನೇ ಇರೋಕೆ, ನನ್ ನೋಡ್ತಾನೆ ಇರೋಕೆ. ಅಲ್ವೇ, ಎಲ್ರ ಮನೇಲೂ ಗಂಡ ಹೀಗೆಲ್ಲ ಇಲ್ವಲ್ಲ ಅಂತ ಇರ್ತಾರೆ. ನೀನ್ ನೋಡಿದ್ರೆ ಗಂಡ ಹೀಗೆಲ್ಲ ಇದಾರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಲ್ಲೇ. ಅಯ್ಯೋ, ಅವ್ನ್ ನನ್ ಗಂಡ ಅಲ್ಲ, ನನ್ ಗಂಡನ ಅಣ್ಣ. ಇಬ್ರು ಅವಳಿ ಜವಳಿ. ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು.